ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮಿನಿ ವಿಧಾನಸೌಧ ತಾಲೂಕು ಆಡಳಿತ ಕಚೇರಿಯೆಲ್ಲೆಡೆ ಗುಟ್ಕಾ ಅಗೆದು ಉಗುಳಿರುವುದರಲ್ಲಿ ಕೆಲ ವ್ಯಸನಿ ಸಿಬ್ಬಂದಿಯವರದ್ದೇ ಪಾತ್ರವಿದೆ. ದೊಡ್ಡೋರು ನಿಂತಗಡು ಉಚ್ಚೆ ಒಯ್ದರೂ ಹುಡುಗರು ಅಡ್ಡಾಡಿಕಂತ ಉಚ್ಚೆ ಹೊಯ್ತಾರೆ ಅನ್ನೋ ಪ್ರಸಂಗ ತಾಲೂಕು ಆಡಳಿತ ಕಚೇರಿಯಲ್ಲಿ ಸೃಷ್ಟಿಯಾಗಿದೆ. ಅವ್ಯವಸ್ಥೆಗೆ ಕಚೇರಿಯಲ್ಲಿನ ಕೆಲ ಗುಟ್ಕಾ ವ್ಯಸನಿ ಸಿಬ್ಬಂದಿಗಳೇ ಕಾರಣ ಎನ್ನಲಾಗ್ತಿದೆ. ವಿಧಾನಸೌಧದ ಮುಂಭಾಗ ಎಷ್ಟು ಅಜಾಗರೂಕತೆಯಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ, ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅಡ್ಡಾಡೋಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ. ಈಗ ಡೆಂಗು ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಹೌದು, ಆಡಳಿತ ಸೌಧದಲ್ಲಿ ಎಲ್ಲೆಂದ್ರೆ ಅಲ್ಲಿ ಕಸದ ರಾಶಿ, ಜೇಡರ ಬಲೆಗಳು ಹಾಗೂ ತುಕ್ಕು ಹಿಡಿದ ಶೌಚಾಲಯದ ಉಪಕರಣಗಳು ಸೇರಿದಂತೆ ಗಬ್ಬೆದ್ದು ನಾರುತ್ತಿರುವ ಶೌಚಾಲಯಗಳು ಹಾಗೂ ಕೆಲ ಕೊಠಡಿಗಳು. ತಾಲೂಕು ಆಡಳಿತ ಕೇಂದ್ರದಲ್ಲಿ ಸ್ವಚ್ಛತೆ ಕಾಣದೆ ಅಲ್ಲಲ್ಲಿ ಕಸದ ತಿಪ್ಪೆಗಳಿಂದ ಕೂಡಿದೆ. ನಿರ್ವಹಣೆ ಕೊರತೆಯಿಂದಾಗಿ ತಾಲೂಕು ಆಡಳಿತ ಕೇಂದ್ರ ಗಲೀಜಿನ ಕೇಂದ್ರವಾಗಿದೆ. ಆಡಳಿತ ಕೇಂದ್ರದ ಒಳಾಂಗಣದ ಮೂಲೆ ಮೂಲೆಗಳು ಕಸದ ರಾಶಿಗಳನ್ನೊಳಗೊಂಡಿದ್ದು ವಿಲೇವಾರಿ ಕಂಡಿಲ್ಲ. ಕಾಂಪೌಂಡ್ ಇಲ್ಲದ ಕಾರಣ ಅನಗತ್ಯ ವಾಹನ ದಟ್ಟಣೆ, ಬೇಕಾಬಿಟ್ಟಿ ವಾಹನ ನಿಲುಗಡೆ ಜಾಸ್ತಿಯಾಗಿದ್ದು, ತಾಲೂಕು ಆಡಳಿತಕ್ಕೆ ಹೆಜ್ಜೆ ಇಡುತ್ತಿದ್ದಂತೆ ಸಾರ್ವಜನಿಕರನ್ನ ಸ್ವಾಗತಿಸುತ್ತಿರುವ ಮಳೆ ನೀರು ನಿಂತ ಕೆಸರು ಗುಂಡಿಗಳು ಸಾರ್ವಜನಿಕರಿಗೆ ಸಹಿಸಲಾಗದಂತಹ ಕಿರಿಕಿರಿ ಆಗಿದೆ. ಇದರಿಂದ ಆಡಳಿತ ಸೌಧಕ್ಕೆ ಸುಸಜ್ಜಿತ ಕಾಂಪೌಂಡ್ ಶೀಘ್ರವೇ ನಿರ್ಮಾಣವಾಗಬೇಕಿದೆ. ತಾಲೂಕು ಕಚೇರಿಯ ಅವ್ಯವಸ್ಥೆ, ಇದರಲ್ಲಿ ವೃದ್ಧರು ಬರ್ತಾರೆ, ಮಕ್ಕಳು ಬರ್ತಾರೆ, ಅಂಗವಿಕಲರು ಬರ್ತಾರೆ. ಇದು ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ತಹಶೀಲ್ದಾರ್ ಆಫೀಸು ಇವತ್ತು ಬಹುತೇಕವಾಗಿ ನೋಡಬೇಕು ಅಂತಂತ ಸಂದರ್ಭದಲ್ಲಿ ಬಂದರೆ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಇಲ್ಲ. ಯಾಕಂದರೆ ಇಬ್ಬರು ಮೂವರು ನಾವೇ ಕಣ್ಣಾರೆ ಬಿದ್ದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ನೋಡ್ತಾ ಹೋದರೆ ನಿಜವಾಗ್ಲೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅದು ಕಾಣ್ತದೆ. ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಆಫೀಸ್ಗಳು ಒಂದೇ ಸೂರಿನಡಿ ಬರ್ತಕ್ಕಂಥ ಸರ್ಕಾರದ ಕಾಯಕಲ್ಪ ಇದೆ. ಆದರೆ ಒಳಗಡೆ ಹೋಗ್ತಕ್ಕಂಥ ವಿಚಾರ ನೋಡಿದರೆ ಶೌಚಾಲಯದ ವಾಸನೆ, ದುರ್ವಾಸನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ವಾಶ್ ಬೇಸನ್ನಲ್ಲಿ ಇರ್ತಕ್ಕಂಥ ನೋಡ್ಬೋದು. ನೀವೆಲ್ಲ ನೋಡ್ತಾ ಹೋದರೆ ಅದು ಗಲೀಜು ಫುಲ್ಲು ಉಗುಳಿರ್ತಕ್ಕಂಥ ವಿಚಾರಗಳು ನೋಡ್ತಕ್ಕಂಥದ್ದು. ಆದರೆ ತುಂಬಾ ನಮಗೊಂಥರ ಅದು ಒಂದು ನಾಚಿಗೇಡಿನ ಸಂಗತಿ ಆಗಿದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನು ಮಾಡ್ತಾರೆ ಗೊತ್ತಿಲ್ಲ. 24/7 ಇಲ್ಲೇ ಆಫೀಸ್ನಲ್ಲಿ ಇರ್ತಕ್ಕಂಥದ್ದು. ಸಾರ್ವಜನಿಕರ ಒಂದು ಸೇವೆ ಮಾಡ್ತಕ್ಕಂಥ ಇವರುಗಳು ಇರ್ತಕ್ಕಂಥ ಸಾರ್ವಜನಿಕರ ವ್ಯವಸ್ಥೆಗೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಹೋಗೋಕ್ಕೆ ಬರೋಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂತಂದರೆ ಯಾವ ರೀತಿ ಅಂತ ಹೇಳಬೇಕು. ಪದೇ ಪದೇ ಇದು ಪತ್ರಿಕೆಯಲ್ಲಿ ವರದಿಯಾಗಿದೆ, ಪತ್ರಕರ್ತರು ಇದು ಪದೇ ಪದೇ ಗಮನ ತರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ನಮಗೆ ಒಂಥರ ಇದು ಒಂದು ತಾಲೂಕು ಸಾರ್ವಜನಿಕರ ಒಂದು ಸೇವಾ ಕೇಂದ್ರ ಏನು ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಿದೆ. ದಯವಿಟ್ಟು ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರ್ ಸೇರಿದಂತೆ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಸ್ರಿ. ಇಲ್ಲ ಅಂತ ಹೇಳಿದರೆ ಆಗಲ್ಲ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಏನಾದರೂ ಆದರೆ ಸಾರ್ವಜನಿಕರು ನಾವೆಲ್ಲ ನಿಂದಿರ್ತೀವಿ. ನಮಗೆ ಒಂದು ಶೇಮ್ ಆಗ್ತಕ್ಕಂಥ ವಿಚಾರ ಇದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕಚೇರಿಯೊಳಗೆ ಎಲ್ಲಿ ನೋಡಿದ್ರಲ್ಲಿ ಉಗುಳುತ್ತಿರುವ ಸಾರ್ವಜನಿಕರಿಗೆ ಹಾಗೂ ಗುಟ್ಕಾ ವ್ಯಸನಿಗಳಿಗೆ ದಂಡ ವಿಧಿಸಬೇಕಿದೆ. ಕಚೇರಿಯಲ್ಲಿ ಬಹುತೇಕ ಸಿಸಿ ಕ್ಯಾಮೆರಾಗಳು ಸ್ಥಗಿತಗೊಂಡಿರುವುದಾಗಿ ತಿಳಿದು ಬಂದಿದ್ದು ಅವುಗಳನ್ನು ದುಸ್ಥಿತಿಗೊಳಿಸಬೇಕಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಆಧರಿಸಿ ಉಗುಳುವವರ ವಿರುದ್ಧ ಮತ್ತು ಕಸ ಸೃಷ್ಟಿಸುತ್ತಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಸಶಿಸ್ತು ಕ್ರಮ ಜರುಗಿಸುವ ರೂಢಿ ಜಾರಿಗೆ ಬರಬೇಕಿದೆ. ಮಾನ್ಯ ಅಧಿಕಾರಿಗಳು ಹಾಗೂ ಶಾಸಕರು ಖುದ್ದು ಭೇಟಿ ನೀಡಿ ಪ್ರತಿಯೊಂದು ಸ್ಥಳವನ್ನು ಪರಿಶೀಲಿಸಿದಾಗ ಪ್ರಸ್ತಾವ ತಿಳಿಯುತ್ತದೆ. ಆಡಳಿತ ಕೇಂದ್ರದ ಮೇಲ್ಭಾಗ ಮೇಲ್ಛಾವಣಿ ನಿರ್ಮಾಣವಾಗಿದ್ದು ಮಳೆ ನೀರು ನಿಂತು ಮೇಲ್ಛಾವಣಿ ಸೋರುತ್ತಿದೆ. ಆಡಳಿತ ಕೇಂದ್ರ ಉದ್ಘಾಟನೆ ಕಂಡು ವರ್ಷವಾಗಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇಲ್ಲಿ ತಾಲೂಕು ಆಫೀಸ್ನಲ್ಲೇ ಸಮಸ್ಯೆ, ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ. ಈ ತಾಲೂಕು ಆಫೀಸಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕು ಅಷ್ಟೇ, ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕು ಅಷ್ಟೇ, ಬಿಟ್ಟರೆ ಏನಿಲ್ಲ. ಅವರವ್ರ ಕೆಲಸ ಡಿಪಾರ್ಟ್ಮೆಂಟ್ ವೈಸ್ ಅವರೇ ಮಾಡ್ತಾರೆ ಬಿಟ್ಟರೆ ಮತ್ತು ಇದನ್ನೆಲ್ಲ ಮೇಂಟೈನ್ ಮಾಡೋಂಥದ್ದು ಯಾರ್ದು ಕೆಲಸ ಮಾಡಬೇಕಲ್ಲ. ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ, ಗಲೀಜು ಹಾಗೇ ಆಗಿ ಸ್ವಲ್ಪ ನೋಡಿರಿ. ಇದು ನೋಡಿರಿ, ನೀವೇ ರೆಕಾರ್ಡ್ ಮಾಡಿ ನೋಡಿರಿ ಹೆಂಗಿದೆ ನೋಡಿರಿ. ಹೌದಾ? ನೋಡಿ ಮಾಡಿ ಎಲ್ಲ ನೋಡಿ, ಇದೆಲ್ಲ ಆಗಬೇಕು. ನಮ್ಮದೇ ಅಲ್ವಾ, ಚೆನ್ನಾಗಿಟ್ಕೋಬೇಕು. ಇದು ಸಿಬ್ಬಂದಿನ ನೇಮಿಸಲ್ಲ ಸರ್, ಏನಾಗಲ್ಲ. ಸಿಬ್ಬಂದಿ ನೇಮಿಸಿ ಅಷ್ಟೇ. ಇದರಲ್ಲಿ ಬೇರೆ ಕೆಲಸ ಸೇರಿಸಿಲ್ಲ ಸರ್. ಕೆಲಸ ಇಲ್ಲ ಅಂತ ಪಾಪ ನಿರುದ್ಯೋಗಿಗಳು ಜನ ಇದ್ದಾರೆ, ಅವರಿಗೆ ಹಾಕ್ಬೋದು, ಹೇಳ್ಬೋದು, ಕೆಲಸ ಆಗ್ತದೆ. ಈ ನೋಡ್ರಿ, ತಾಲೂಕು ಆಫೀಸ್ ಅಂತಾರೆ.
ನೋಡಿ ಸರ್ ಧೂಳು ಹಿಡಿದು ಹೋಗ್ಬಿಡುತ್ತಲ್ಲ, ಧೂಳು ಇಡುತ್ತೆ. ಇಷ್ಟೆಲ್ಲ ಧೂಳು ಹಿಡಿದು ಒಂದು ತಾಲೂಕು ಮಟ್ಟದ ಆಫೀಸ್ ಕಚೇರಿ ಅಂದರೆ ತಾಲೂಕು ಕಚೇರಿ ಇದು ಹಾರ್ಟ್ ಪಾಯಿಂಟ್, ಎಲ್ಲ ಸಂಪರ್ಕ ಇರ್ತದೆ. ಇದು ಆಫೀಸ್ ಆಗಿದೆ. ಇಷ್ಟು ಧೂಳು ಇದೆ ನೋಡಿ ಸರ್. ಎಷ್ಟು ದಿನಕ್ಕೆ ಒಂದ್ಸರಿ ಕಸ ಅಂತಾರೂ ಗೊತ್ತಿಲ್ಲ. ಕಸನೇ ಅನ್ನೋದಿಲ್ಲ ಅನ್ಸುತ್ತೆ ಸರ್ ಇದು. ಕಸನೇ ಅನ್ನಲ್ಲ ಇಲ್ಲಿ. ಹೌದು ಸರ್, ಪುಷ್ಪದ ಹೌದು ಸರ್. ಕಸ ಅಂದ್ರೆ ಹಿಂಗೆ ಇರುತ್ತೆ. ಕೋಟಿ ಕಿತ್ತೆ ಬಂಡವಾಳ ಹಾಕಿದ್ದಾರೆ ಅದಕ್ಕೆ. ಸರ್ಕಾರ ದುಡ್ಡು, ಸಾರ್ವಜನಿಕರು ದುಡ್ಡಿದ್ದು. ತುಂಬ ನಮಸ್ಕಾರ ಅಮ್ಮ.